ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿಲ್ ಸ್ವಾಮಿ. ಇದು ನಿಗೂಢ ರಹಸ್ಯ. ಇಲ್ಲಿ ರೋಚಕ ಕಥೆಗಳ ಅನಾವರಣ. ಇವತ್ತು ನಮ್ಮ ತಂಡ ಹೊಟ್ಟಿರೋದು ಇತಿಹಾಸ ಪ್ರಸಿದ್ಧ ಜಾಗಗಳೆಲ್ಲ ಜಾನಪದ ಕುರಿತಾದಂತ ಕಥೆಗಳ ಹತ್ರ ಅಲ್ಲ. ಮತ್ತೆ ಅಲ್ಲಿ ಇವರು ನಮ್ಮಲ್ಲೇ ಇರ್ತಾರೆ, ನಮ್ಮ ಜೊತೆಗಿರ್ತಾರೆ. ಬೆಳಗ್ಗೆ ಸಂಜೆ ನೋಡ್ತಾ ಇರ್ತೀವಿ, ಕೆಲವೊಮ್ಮೆ ದುಡ್ಡು ಕೂಡ ಕೊಟ್ಟಿರ್ತೀವಿ. ಅದ್ರ ಜೊತೆಗೆ ಇವರ ವಿಶೇಷವಾದಂತ ಆಚರಣೆಗಳು ಯಾರಿಗೂ ಕೂಡ ಗೊತ್ತಿಲ್ಲ. ನೋಡೋದಕ್ಕೆ ಹೆಣ್ಣ ಕಾಣ್ತಾರೆ, ಧ್ವನಿ ಮಾತ್ರ ಗಂಡಾಗಿರುತ್ತೆ, ಆದ್ರೆ ಸ್ವಭಾವ ಎಲ್ಲ ಹೆಣ್ಣೇನೆ. ಇವರ ಒಂದು ರಹಸ್ಯವಾದಂತ ಆಚರಣೆಗಳನ್ನ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ತೀವಿ. ಏನದು ಎಲ್ಲವನ್ನ ಈಗ ನೋಡಿ. ಗೂಢ ರಹಸ್ಯ ತಂಡ ಕೆಲವು ತಾಣಗಳ ಚಿತ್ರೀಕರಣಕ್ಕೆ ಅಂತ ಹೋಗುತ್ತಿದ್ದಾಗ ಎದುರು ಸಿಕ್ಕಿದ್ದು ಈಕೆ. ನಾವ್ಯಾಕೆ ಇವರ ಬಗ್ಗೆ ಒಂದು ಸ್ಟೋರಿ ಮಾಡಬಾರದು ಅಂತ ಮಾತಾಡ್ಸಿದ್ವಿ. ಮೊದಲು ಒಲ್ಲೆ ಎಂದು ಉತ್ತರ ಬಂತು. ಬಿಡದೆ ಕೇಳಿದಾಗ ಒಪ್ಪಿಕೊಂಡರು. ಇವರ ಮೊದಲ ಹೆಸರು ಶರಣಪ್ಪ, ನಂತರ ಆಗಿದ್ದು ಪೂಜಾ. ಫಸ್ಟ್ ಆಗಿ ನನಗೆ ಹುಡುಗನ ಥರ ಇದ್ದಾಗ ಇವನು ಹುಡುಗಿ ಥರ ಇದ್ದಾನೆ, ಇವನು ಏನು ಹುಡುಗ ಅಲ್ಲ, ಹಾಗೆ ಹೀಗೆ ಅಂತ ಇದ್ದರು. ನನಗೆ ಅದನ್ನು ಕೇಳಿಬಿಟ್ಟು ತುಂಬ ಅಳು ಬರ್ತಿತ್ತು, ತುಂಬ ನಂಗೆ ದುಃಖ ಆಗ್ತಿತ್ತು. ನನಗೆ ಆ ಥರ ಇರೋಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ನನಗೆ ಈ ಥರನೇ ಇದ್ದೀನಿ, ನನ್ನ ಮಂಗಳಮುಖಿನೇ ಆಗಬೇಕಂತ ನನ್ನ ಬದಲಾವಣೆ ಆಯಿತು. ಮಂಗಳಮುಖಿಯರು ಹುಟ್ಟಿದಾಗ ಪುರುಷ ಎಂದೇ ಗುರುತಿಸಿಕೊಳ್ಳುತ್ತಾರೆ. ದೈಹಿಕ ಸ್ವರೂಪ ಕೂಡ ಹಾಗೆಯೇ ಇರುತ್ತದೆ. ಆದರೆ ಅಂದಾಜು 12ರಿಂದ 13ರ ಹರೆಯದ ನಂತರ ಭಾವನೆಗಳಲ್ಲಿ ಪಲ್ಲಟ ಆರಂಭವಾಗಲಾರಂಭಿಸುತ್ತೆ. ತಾವು ಗಂಡಾದರೂ ಹೆಣ್ಣಿನಂತೆಯೇ ನಡೆದುಕೊಳ್ಳಲು ಶುರು ಮಾಡುತ್ತಾರೆ. ಫಸ್ಟಲ್ಲಾಗಿ 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಶಾಲೆಗೆ ಹೋಗಿದ್ದೀನಿ. ಅಲ್ಲಿಂದ ಬೇರೆ ಊರಿಗೆ ಹೋಗಂತ ಹೇಳಿದ್ರೆ ಅಪ್ಪ ಅಮ್ಮ. ನನಗೆ ಹೋಗೋಕೆ ಇಷ್ಟ ಇರಲಿಲ್ಲ, ನಾನು ಸ್ಕೂಲ್ಗೆ ಹೋಗಲಿಲ್ಲ. ಆಮೇಲೆ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಿದ್ದೆ, ವ್ಯವಸಾಯ ಮಾಡೋಕ್ಕೆ ಮತ್ತು ಕುರಿ ಕಾಯೋಕ್ಕೆ, ಹಸುಗಳನ್ನ ಕಾಯೋಕ್ಕೆ ಹೋಗ್ತಾಯಿದ್ದೆ. ನಾನು ಬೆಳೀತಾ ನನಗೆ ಅದನ್ನೂ ಇಷ್ಟ ಆಗಲಿಲ್ಲ. ನಾನು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಿದೆ. ತನ್ನಲ್ಲೇಕೆ ಇಂತಹ ಭಾವನೆ ಬರುತ್ತಿದೆ, ಅಥವಾ ಇತರ ಬಾಲಕರಲ್ಲಿ ಕೂಡ ಇಂತಹುದೇ ಸ್ವರೂಪ ಇದೆಯಾ ಅಂತ ಹುಡುಕಬಹುದು. ಉತ್ತರ ಸಿಗದೆ ತಲ್ಲಣಗೊಳ್ಳಬಹುದು. 18-20ರ ಹೊತ್ತಿಗೆ ತಾನು ದೈಹಿಕವಾಗಿ ಪುರುಷನಾಗಿದ್ದರೂ ಮಾನಸಿಕ ಹಾಗೂ ಭಾವನಾತ್ಮಕವಾಗಿ ಹೆಣ್ಣು ಎಂಬುದು ಖಚಿತವಾಗುತ್ತಾ ಹೋಗುತ್ತದೆ. ಇಲ್ಲಿ ಶರಣಯ್ಯ ಪೂಜಾಳಾಗಿದ್ದು ಸಹ ಹೀಗೇನೆ. ಅದು ಹೆಂಗೆ ಮಾಡ್ತಾರೆ ಅಂದರೆ, ನಮ್ಮ ಜೋಗ್ತಿಯರು ಬರ್ತಾರೆ, ಬಂದುಬಿಟ್ಟು ಅವರು ನಮಗೆ ಮತ್ತೆ ಮದುವೆ ಥರ ಮಾಡ್ತಾರೆ. ಅವರು ನಮಗೆ ನೀರು ಹಾಕೋದು ಮತ್ತು ಅರಿಶಿಣ ಇಡೋದು, ಅರಿಶಿಣ ಹಚ್ಚೋದು, ಎಲ್ಲ ಸುರ್ಗಿ ಸುತ್ತೋದು ಮಾಡಿಬಿಟ್ಟು ಅವರು ಮುತ್ತು ಕಟ್ಟಿ ನಮ್ಮ ತಲೆ ಮೇಲೆ ಕಿಚ್ಚಂತೆ ಇರುತ್ತೆ, ಅದು ತನಾರ್ತಿ ಅಂತ, ಅದನ್ನು ಹೊರಸ್ತಾರೆ. ಎಲ್ಲ ನಮ್ಗೆ ವಚನ ಕೇಳ್ತಾರೆ. ಇನ್ನು ಸತ್ರೆ ಊಟ ಮಾಡಬಾರ್ದು, ಮತ್ತು ಹಿಂಗೆ ದೊಡ್ಡವರಾದಲ್ಲಿ ಹೋಗಬಾರ್ದು, ಮನೆ ಶಾಂತಿಯಲ್ಲಿ ಇಂಥವೆಲ್ಲ ಕೇಳ್ತಾರೆ. ಅವ್ರಿಗೆ ನಾವು ಹ್ಞೂ ಅನ್ಬೇಕು, ಹೇಳಬೇಕು. ಅವರೆಲ್ಲ ನಮಗೆ ಒಂದು ಮಂತ್ರ ಹೇಳಿರ್ತಾರೆ, ಅದನ್ನ ನಾವು ಹ್ಞೂ ಅನ್ಬೇಕು. ಏನು ಯಾರಿಗೂ ನೀವು ಏನು ಅನ್ಬಾರ್ದು. ಅವ್ರು ನಿಮ್ಗೆ ಏನಂದ್ರು ಅವ್ರ ಪಾಪ ಅವ್ರು ಸುತ್ತಿರುತ್ತೆ, ನಿಮ್ಗೇನು ಆಗಲ್ಲ, ನೀವು ಒಳ್ಳೆಯದೇ ಆಗಲಿ ಅಂತ ಬಯಸ್ಬೇಕು. ಯಾರಿಗಾದರೂ ಎಲ್ಲರೂ ನಿನ್ನ ಮಕ್ಕಳ ಥರ ನೋಡಬೇಕು ಅಂತ ಹೇಳಿರ್ತಾರೆ ನಮ್ಮ ಗುರುಗಳು. ಅದನ್ನು ಮಾಡಿಬಿಟ್ಟು ನಮಗೆ ಸೀರೆ ಉಡಿಸ್ಬಿಟ್ಟು ಅವರು ನಮಗೆ ಪರಡಿ ಕೊಟ್ಬಿಟ್ಟು ಹೋಗ್ತಾರೆ. ಮೊದಲು ಎಲ್ಲ ಗಂಡು ಮಕ್ಕಳಂತೆ ಪ್ಯಾಂಟು ಶರ್ಟು ಹಾಕುತ್ತಿದ್ದ ಶರಣಯ್ಯನ ದೇಹದಲ್ಲಿ ಬದಲಾವಣೆಯಾಗುವುದಕ್ಕೆ ಶುರುವಾಯಿತು. ಶಾಲೆ ರುಚಿಸಲಿಲ್ಲ. ಊರನ್ನೇ ಬಿಟ್ಟು ಮಹಾನಗರಿ ಬೆಂಗಳೂರಿಗೆ ಕೆಲಸ ಅರಸುತ್ತಾ ಹೋಗುತ್ತಾನೆ. ಅಲ್ಲಿ ಪ್ರತಿಷ್ಠಿತ ಹೋಟೆಲ್ ಒಂದರಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ. ಮೊದಲು ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದ್ದ ಈತ ನಂತರ ಅಲ್ಲಿ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದರೂ ತನ್ನಲ್ಲಿ ಆಗುತ್ತಿರುವ ಬದಲಾವಣೆಯನ್ನ ಆತನ ಕೈಯಿಂದ ನಿಯಂತ್ರಿಸುವುದಕ್ಕೆ ಸಾಧ್ಯವಾಗದೆ ಕೆಲಸ ಬಿಟ್ಟು ಮತ್ತೆ ಊರಿಗೆ ವಾಪಸ್ಸಾಗುತ್ತಾನೆ.
ನಾನು ಶೇಪ್ ಆಗಿದ್ದು ಸ್ವಲ್ಪ ದಿನ ಸಹಾಯ ಮಾಡಿದೆ, ಆಮೇಲೆ ಶೇಪ್ ಆಗಿಬಿಟ್ಟೆ. ಅದೂ ನಂಗೆ ತುಂಬ ಕಷ್ಟ ಅನ್ನಿಸ್ತಾ ಇತ್ತು. ನನಗೆ ಅದಕ್ಕೋಸ್ಕರ ಇಷ್ಟ ಇರಲಿಲ್ಲ. ನಾನು ಮನೆಗೆ ಬಂದುಬಿಟ್ಟೆ. ನಮ್ಮ ಅಪ್ಪ ಅಮ್ಮನೂ ಫೋನ್ ಮಾಡಿ ಕರೆದ್ರು. ನಾನು ಮನೆಗೆ ಬಂದುಬಿಟ್ಟೆ. ಯಾಕಪ್ಪ ನೀ ಈ ಥರ ಹೋಗ್ತಾ ಇದೆಯಾ, ನಮ್ಮ ಕಣ್ಣೆದ್ರಿರು, ಹೋಗಬೇಡ ಅಲ್ಲಿ ಇಲ್ಲಿ, ನೀನು ಏನಂತೀಯ, ನೀನು ಇಷ್ಟ ಥರ ಇರು ಅಂತ ಹೇಳಿಬಿಟ್ಟು ನಮ್ಮ ಅಪ್ಪ ಅಮ್ಮ ನಾನು ಮನೆಯಲ್ಲಿ ಫ್ಯಾಮ್ಲಿಯಲ್ಲೇ ಇದ್ದೀನಿ, ಇವಾಗೇನು ತೊಂದರೆ ಇಲ್ಲ, ಎಲ್ಲ ಕಾರ್ಯಕ್ರಮ ಮಾಡಿ ನನಗೆಲ್ಲ ಒಳ್ಳೇದು ಮಾಡಿದ್ದಾರೆ. ನಾನು ಎಲ್ಲಿಗೂ ಹೋದರೂ ಫೋನ್ ಮಾಡಿ ಕೇಳ್ತಾರೆ, ವಿಚಾರ ಮಾಡ್ತಾರೆ, ಇವಾಗೇನು ತೊಂದರೆ ಇಲ್ಲ. ಇಲ್ಲಿಗೆ ಬಂದ ಮೇಲೆ ಶರಣಪ್ಪ ಪೂರ್ಣ ಪ್ರಮಾಣದಲ್ಲಿ ಬದಲಾಗಿ ಪೂಜಾ ಆಗ್ತಾಳೆ. ಗಂಡು ಹೆಣ್ಣಿನ ನಡುವಿನ ಲೈಂಗಿಕ ಆಕರ್ಷಣೆ ಅನಾದಿ ಕಾಲದಿಂದಲೂ ಅಸ್ತಿತ್ವದಲ್ಲಿರುವ ಪ್ರಬಲವಾಗಿರುವ ಪ್ರಕ್ರಿಯೆ. ಒಂದು ಪ್ರಾಚೀನ ಕಥೆಯ ಪ್ರಕಾರ ಮೊದಲಿಗೆ ಗಂಡು ಅಲ್ಲದ ಹೆಣ್ಣು ಅಲ್ಲದ ಮಾನವ ಜೀವಿಯೊಂದು ಇತ್ತಂತೆ. ಒಂದು ದಿನ ಆ ಜೀವಿಯು ಇದ್ದಕ್ಕಿದ್ದಂತೆ ಎರಡು ಭಾಗವಾಗಿ ಒಂದು ಗಂಡಾಗಿಯೂ ಇನ್ನೊಂದು ಹೆಣ್ಣಾಗಿಯೂ ಜೀವ ಪಡೆದು ಹೋಗಿತ್ತಂತೆ. ಅಂದಿನಿಂದ ಈ ಎರಡೂ ಭಾಗಗಳು ಒಂದಾಗಲು ನಿರಂತರವಾಗಿ ಪ್ರಯತ್ನಿಸುತ್ತಾ ಇದೆಯಂತೆ. ಈ ಆಕರ್ಷಣೆಯನ್ನ ತಡೆಯಲು ಸಾಧ್ಯವಿಲ್ಲ. ತಡೆದಷ್ಟು ಅದು ಉಲ್ಬಣಗೊಳ್ಳುತ್ತಲೇ ಹೋಗುತ್ತಿದೆ ಅಂತಾರೆ. ಅಂದರೆ ನಮ್ಕಿನೇ ದೊಡ್ಡವ್ರು ಇದ್ದಾರೆ, ನಮ್ಕಿನೇ ದೊಡ್ಡವ್ರ ಮಗಳು ಮುಕ್ಕಿದ್ದಾರೆ, ಅವ್ರು ಈ ಥರ ಇದೆ, ನಮ್ಮದು ಈ ಥರ ಜನ್ಮ ಇದೆ, ಈ ಥರ ರೆಸ್ಪೆಕ್ಟ್ ಕೊಡ್ತಾರೆ, ಈ ಥರ ಅಂತಿಲ್ಲ ಅಂಥೇಳಿ. ನಮ್ಮ ಗುಲ್ಬರ್ಗದಲ್ಲಿ ಒಂದು ಆಫೀಸ್ ಇದೆ, ನಾವು ಅಲ್ಲಿಗೆ ಹೋಗ್ತೀವಿ ಬರ್ತೀವಿ, ಅವರು ನಮ್ಗೆ ಒಳ್ಳೇದು ಹೇಳ್ತಾರೆ. ನಮಗೂ ಬನ್ನಿ ಹೋಗಿ ನಿಮ್ಗೆ ಏನಾದರೂ ಕಷ್ಟ ಇದ್ದರೆ ಬಂದು ಹೇಳ್ಕೊಳ್ಳಿ, ಗೋರ್ಮೆಂಟ್ ಸಹಾಯ ಮಾಡ್ತೀವಿ. ಇವಾಗ ಲಾಕ್ಡೌನ್ದಲ್ಲಿ ನಮಗೆ ಅಲ್ಲಿ ಗುಲ್ಬರ್ಗ ಆಫೀಸ್ನಿಂದ ನಮ್ಗೆ ರೇಷನ್ ಕೊಟ್ಟರು 2-3 ಸತಿ, ನಾವು ತೊಗೊಂಡು ಬಂದ್ವಿ. ಏನು ಇದು ಇಲ್ಲ, ಇವಾಗ ಒಂದು ಬೆಲೆ ಇದೆ, ಹಾಗೇನಿಲ್ಲ. ಅಂದ್ರೆ ಕೀಳಾಗಿ ನೋಡೋರು ನೋಡ್ತಾರೆ, ಹಂಗೇನಿಲ್ಲ. ಅವ್ರ ಬಗ್ಗೆ ನಾವು ಎಲ್ಲಾದರೂ ಜಾತ್ರೆ ಇದ್ದರೆ ಏನರ ಕಾರ್ಯಕ್ರಮ ಇದ್ದರೆ ಫಂಕ್ಷನ್ ಇದ್ದರೆ ಕರೆಸ್ತಾರೆ. ನಾವು ತುಂಬ ಜನ ಕಲಿತೀವಿ, ಒಂದು 10-20 ಜನ ಕಲಿತ್ಬಿಟ್ಟು ಜಾತ್ರೆಗಾರು ಎಲ್ಲ ಮುಗಿಸ್ಕೊಂಡು ಬರ್ತೀವಿ. ಕಮಿಟಿ ಕಡೆಯಿಂದ ನಮ್ಗೆ ಕರೆಸ್ತಾರೆ. ನಮಗೆ ಮನೆ ಗೃಹಪ್ರವೇಶ ಇದ್ದರೆ ಕರೆಸ್ತಾರೆ. ಮತ್ತು ಈ ದೇವಸ್ಥಾನದಲ್ಲಿ ಜಾತ್ರೆಗಳು, ಈಗ ಯಲ್ಲಮ್ಮ ದೇವಿ, ಲಕ್ಷ್ಮೀ ದೇವಿ, ಇವರೆಲ್ಲ ದೇವಿಗಳು ಜಾತ್ರೆಗಳಿದ್ರೆ ಕರೆಸ್ತಾರೆ. ಮತ್ತು ಹಿಂಗೆ ನಾವು ಅಂದರೆ ಜೋಗ್ತೀರನ್ನ ಮತ್ತು ಒಬ್ಬರು ಹೊಸ್ದಾಗಿದ್ದರೆ ಅವ್ರಿಗೆ ಕಾರ್ಯಕ್ರಮ ಮಾಡೋಕೆ ಕರೆಸ್ತಾರೆ. ಹೋಗ್ತೀವಿ, ಜಾಗರಣೆ ಮಾಡ್ತೀವಿ, ಕುಣಿತೀವಿ, ಎಲ್ಲ ಮಾಡ್ತೀವಿ. ಇವರುಗಳು ಮೊದಲು ಅಷ್ಟು ಸುಲಭವಾಗಿ ತಮ್ಮ ಅಂದರೆ ಮಂಗಳಮುಖಿಯರ ಗುಂಪಿಗೆ ಸೇರಿಕೊಳ್ಳುವುದಿಲ್ಲ. ಮೊದಲು ಇವರು ಅದಕ್ಕೆ ತಯಾರಿಯಾಗಿದ್ದಾರಾ ಅನ್ನುವ ಪರೀಕ್ಷೆ ನಡೆಯುತ್ತದೆ. ಇಲ್ಲಿ ಶರಣಯ್ಯ ಪೂಜಾ ಆದ ಮೇಲೆ ಮಾಡಿದ್ದು ಇದನ್ನೇಯಂತೆ. ಶರಣಯ್ಯನನ್ನು ಮೊದಲು ಮಾತಂಗಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಶರಣಯ್ಯನಿಗೆ ನೀರು ಹಾಕಿ ಶುಚಿಗೊಳಿಸಿ, ಬಳೆ ತೊಡಿಸಿ, ಹೂವು ಮುಡಿಸಿ, ಮುತ್ತು ಕಟ್ಟಿ ಶರಣಯ್ಯನನ್ನ ಪೂಜಾಳಾಗಿ ಬದಲಾಯಿಸಿಬಿಟ್ಟರು. ಹೀಗೆ ಬದಲಾದ ಶರಣಯ್ಯ ಈಗ ಪೂಜಾ ಆಗಿದ್ದಾಳೆ. ಅಲ್ಲಿ ನಾವು ಫಸ್ಟ್ ಪೆಲಾಗಿ ಹೋದರೆ ನಾವು ಇಲ್ಲಿಂದ ಗಾಡಿ ಮಾಡ್ಕೊಂಡು ಹೋಗಿರ್ತೀವಿ. ಅಲ್ಲಿ ಜೋಗಳ ಬಾವಿ ಅಂತಿದೆ, ಫಸ್ಟ್ ಪೆಲಾಗಿ ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಹೋಗಿಬಿಟ್ಟು ಜೋಗಳ ಬಾವಿ ಮೇಲೆ ಜಳಕ ಮಾಡಿಬಿಟ್ಟು, ಮತ್ತು ನಾವು ಇಲ್ಲೆಲ್ಲ ಮನೆಯಲ್ಲಿದು ಜೋಳ, ಇದು ಬೇಳೆ, ಮತ್ತು ಬೆಲ್ಲ ಎಲ್ಲ ತೊಗೊಂಡು ಹೋಗಿರ್ತೀವಿ. ಜಳಕ ಮಾಡಿಬಿಟ್ಟು ಅಲ್ಲಿ ದೇವಿಗೆ ಎಡೆ ಮಾಡಿಬಿಟ್ಟು ಎಲ್ಲ ಜೋಗ್ತಿರು ಕರೆದ್ಬಿಟ್ಟು ಎಲ್ಲ ಕೊಡಗಳಿಟ್ಬಿಟ್ಟು ಎಲ್ಲ ಪರಡಿಗಳಿಟ್ಬಿಟ್ಟು ಪೂಜೆ ಮಾಡಿ ಅದನ್ನೆಲ್ಲ ತುಂಬಿಸ್ಬಿಟ್ಟು ಎಲ್ಲರೂ ಜೋಗ್ತಿರು ಕಲ್ತು ನಾವು ಊಟ ಮಾಡ್ತೀವಿ. ಊಟ ಮಾಡಿಬಿಟ್ಟು ಜಾತ್ರೆ ಮಾಡ್ತೀವಿ. ಅಲ್ಲಿ ಕಲಿಯಬೇಕಾದದ್ದನ್ನು ಕಲಿತ ಮೇಲೆ ಆಕೆ ಬಂದದ್ದು ಈ ದೇವಸ್ಥಾನಕ್ಕೆ. ಇದು ಯಲ್ಲಮ್ಮ ದೇವಿಯ ದೇವಾಲಯ. ಇವರಿಗೆ ಅತ್ಯಂತ ಪೂಜನೀಯ ದೇವಿ. ಉಗೆ ಉಗೆ ಯಲ್ಲಮ್ಮ ಅಂದುಕೊಂಡು ಪ್ರತಿನಿತ್ಯ ಪೂಜೆಯನ್ನ ಮಾಡಿದ ನಂತರವೇ ಹೊರಗೆ ಹೋಗುವುದಂತೆ. ಈ ಯಲ್ಲಮ್ಮ ದೇವಿಯ ದೇವಾಲಯವಿರೋದು ಗಾಣಗಾಪುರದ ಹತ್ತಿರ ಇರೋ ಇಟಗಿಯಲ್ಲಿ. ನಾವು ಬರ್ತೀವಿ ಮಾಮೂಲಿ ಬಂದುಬಿಟ್ಟು ದೇವಸ್ಥಾನ ಬೇಡ್ಕೊಂಡು ಎಲ್ಲ ದೇವ್ರ ಪ್ರದಕ್ಷಿಣೆ ಹಾಕಿ ಆಮೇಲೆ ಬೇಡ್ಕೊಂಡು ಯಾರಾದರೂ ಭಕ್ತರು ಇಲ್ಲಿ ಕರೀತಾರೆ ನಮ್ಗೆ ಊಟಕ್ಕೆ, ನಾವು ಊಟಕ್ಕೆ ಹೋಗ್ತೀವಿ. ನಾವು ಬೇಡ್ಕೊಳ್ತೀವಿ ನಮಗೆಲ್ಲ ಚೆನ್ನಾಗಿಲ್ಲಪ್ಪ, ನಮಗೂ ಒಳ್ಳೆದಾಗಲಿ ದೇವರ ಹತ್ರ ಬೇಡ್ಕೊಂಡು ನಾವು ಈ ಥರ ಇರ್ತೀವಿ. ನಮಗೂ ಎಲ್ಲ ಕರೀತಾರೆ, ಮಾಡ್ತಾರೆ, ನಮಗೂ ಒಂದು ರೆಸ್ಪೆಕ್ಟ್ ಇದೆ, ಎಲ್ಲ ಇದೆ. ಈ ರೇಣುಕಾದೇವಿ ದೇವಾಲಯ ಇಲ್ಲಿನ ಸುತ್ತಮುತ್ತಲಿರುವವರು ಅತ್ಯಂತ ಭಕ್ತಿ ಭಾವದಿಂದ ನಡೆದುಕೊಳ್ಳುವ ದೇವಾಲಯ.
ಈ ದೇವಾಲಯದ ಗರ್ಭಗುಡಿಯ ಒಳಗೆ ನೀರು ಬರುತ್ತದಂತೆ. ಅದನ್ನ ಬೇವಿನ ಚಕ್ಕೆಯೊಂದಿಗೆ ಬೆರೆಸಿ ಹಚ್ಚಿಕೊಂಡರೆ ಎಂತಹ ಗುಣವಾಗದ ಚರ್ಮ ಕಾಯಿಲೆ ವಾಸಿಯಾಗುತ್ತದಂತೆ. ಈ ದೇವಿಗೆ ಯಾರಾದರೂ ಸರಿಯಾಗಿ ನಡೆದುಕೊಳ್ಳದೆ ಹೋದರೆ ಗಂಡು ಹೆಣ್ಣಾಗುತ್ತದಂತೆ. ಹೀಗೆ ಅಲ್ಲಿ ತುಂಬ ಜನ ಮಾತಾಡಿದರು. ಆದರೆ ಕ್ಯಾಮರಾ ಮುಂದೆ ಇದನ್ನ ಹೇಳಿ ಅಂದರೆ ಮಾತ್ರ ಯಾರೂ ಮಾತಾಡಲಿಲ್ಲ. ಅಷ್ಟು ಭಕ್ತಿಯೋ ಅಥವಾ ಕ್ಯಾಮರಾ ಎಂದರೆ ಹೆದರಿಕೆಯೋ ಗೊತ್ತಿಲ್ಲ. ಇನ್ನು ಈ ಶರಣಯ್ಯ ಅಲ್ಲ, ಪೂಜಾಳ ಈ ಕುಣಿತವನ್ನು ಒಮ್ಮೆ ನೋಡಿ. ಇದರ ಬಗ್ಗೆ ಆಮೇಲೆ ಹೇಳ್ತೀವಿ. ಕಾಲಚಕ್ರ ತಿರುಗಿದ ಹಾಗೆ ಶರಣಯ್ಯ ಪೂಜಾ ಆಗ್ತಾ ಬಂದ್ರು. ಅವರ ಮನಸ್ಸಿನಲ್ಲಿ ಆದಂತಹ ತಳಮಳಗಳು ಏನು? ಸೀದಾ ಮನೆಗೆ ಹೋದ್ರು. ಮನೆಯಲ್ಲಿ ಆದಂತಹ ಘಟನೆಗಳು ಏನು? ಎಲ್ಲವನ್ನ ಈಗ ನೋಡೋಣ. ಶರಣಯ್ಯ ಪೂಜಾಳಾಗಿ ಬದಲಾದಾಗ ಎಲ್ಲರ ಮನೆಯಂತೆಯೇ ಇವರ ಮನೆಯಲ್ಲೂ ಅಸಹನೆ ಮನೆ ಮಾಡಿತ್ತು. ನಮಗೆ ದೇವ್ರು ಬಂದಮೇಲೆ ನಮಗೆ ಕಾರ್ಯಕ್ರಮ ಮಾಡ್ತಾರೆ. ಮನೆಯಲ್ಲೆಲ್ಲ ಜೋಗ್ತಿಯರು ಬಂದು ಪಟ್ಟಕ್ಕೆ ಹಾಕ್ತಾರೆ. ಅಂದರೆ ನಮ್ಮನ್ನು ಮದುವೆಗಿದ್ವಿ ಏನೂ ಆಗಲ್ಲ, ದೇವ್ರದ್ದೇ ನಮಗೆ ತಾಳಿ ಕಟ್ತಾರೆ. ಅಂದರೆ ನಮ್ಮನ್ನು ಯಲ್ಲಮ್ಮ ಅಂತ ತಿಳ್ಕೊತಾರೆ. ಮುನಿರಾಜ ಅಂತ ಯಲ್ಲಮ್ಮ ದೇವಿ ಗಂಡ, ಅವನ ತಾಳಿನೇ ನಮ್ಮ ತಾಳಿ ಕಟ್ಬಿಟ್ಟು ನಮಗೆ ಊರಲ್ಲಿ ಜೋಗ್ತಿ ಮಾಡ್ತಾರೆ. ನಮ್ಮ ಜೋಗ್ತಿಯರು ಬಂದು ಸೀರೆ ಉಡಿಸ್ಬಿಟ್ಟು, ಆಯ್ತಿಂದ ಇವತ್ತಿನಿಂದ ನೀನು ಪ್ಯಾಂಟ್ ಅಂಗಿ ಉಟ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಎಲ್ಲ ಮುಗಿದೋಯ್ತು, ನಿನ್ನ ಜೀವನ ಹಾಳಾಯಿತು, ನೀನು ಇವತ್ತಿನಿಂದ ಒಂದು ಜೋಗ್ತಿಯಾಗಿ ಹೆಸರು ಗಳಿಸ್ಕೊ, ಒಳ್ಳೆಯದಾಗಿರು, ಆಯ್ತು, ನಿನ್ಗೆ ಏನು ಮದುವೆ ಇಲ್ಲ ಏನೂ ಇಲ್ಲ, ನೀನು ಒಳ್ಳೆಯದಾಗಿರಬೇಕು, ಯಾರನ್ನ ಕೀಳದಾಗಿ ನೋಡಬಾರ್ದು, ನಿನ್ನನ್ನು ಯಾರು ಬೈತಾರೆ ಯಾರು ಏನಂತಾರೆ ಅವರೇ ಕಷ್ಟಪಡ್ತಾರೆ, ನಿನಗೇನೂ ಆಗಲ್ಲ, ನೀನು ಬಟ್ ಎಲ್ಲರೂ ಜೋಗ್ತಿಯಾಗಿದೆ ಅಂದಮೇಲೆ ಎಲ್ಲರಿಗೂ ತಾಯಿಯಾಗಿರಬೇಕು, ಎಲ್ಲರನ್ನ ನೀನು ಒಳ್ಳೆಯದಾಗಿ ಹಾರೈಸಬೇಕು, ನಿನಗೇನೂ ಆಗಲ್ಲ ಅಂತ ಹೇಳ್ತಾರೆ ನಮ್ಮ ಗುರುಗಳು. ಅವ್ರನ್ನ ಮಾತು ಕೇಳ್ತೀವಿ. ಅವ್ರನ್ನ ನಾವು ವರ್ಷಕ್ಕೊಂದಿನ ಹೋಗಿಬಿಟ್ಟು ಅವರಿಗೆ ನಮಗೆ ಅವ್ರಿಗೆ ದುಡ್ಡು ಕೊಡು ಅಂತಾರೆ. ನಾವು ವರ್ಷಕ್ಕೊಂದಿನ ಅವ್ರಿಗೆ ಗುರು ಪೂರ್ಣಿಮೆ ಅಂತ ಬರುತ್ತೆ, ಅವ್ರಿಗೆ ದುಡ್ಡು ಕೊಡಬೇಕು, ಅವ್ರಿಗೆ ಸೀರೆ ಕೊಡಬೇಕು, ಅವ್ರಿಗೆ ಬಂಗಾರ ಕೇಳಿದ್ರೆ ಬಂಗಾರ ಹಾಕಬೇಕು. ಆದರೆ ಹೊಡೆದು ಬಡೆದು ಮಾಡಲಿಲ್ಲವಂತೆ. ಕೆಲವು ಸಮಯ ಮಾತು ಬಿಟ್ಟರು. ಈ ಕಡೆ ಪೂಜಾಳ ಮನಸ್ಸಿನಲ್ಲಿ ಅವರ ಅಸಹನೆಯ ಮಾತುಗಳು ಕೊರೆಯೋದಕ್ಕೆ ಶುರು ಮಾಡಿತ್ತು. ಇವರ ಸಹವಾಸವೇ ಬೇಡ ಎಂದು ಮನೆ ಬಿಟ್ಟಿದ್ದೂ ಆಯಿತು. ಆದರೆ ಕೆಲವು ದಿನಗಳು ಮನೆಯಲ್ಲಿನ ಅಸಹನೆ ಕಡಿಮೆಯಾಗೋದಕ್ಕೆ ಶುರುವಾಯಿತು. ಮತ್ತೆ ಪೂಜಾಳನ್ನ ಮನೆಗೆ ಕರೆದುಕೊಂಡು, ನಿನಗೆ ಹೇಗೆ ಬೇಕೋ ಹಾಗೇ ಇರು, ಒಟ್ಟಿನಲ್ಲಿ ನಮ್ಮೊಟ್ಟಿಗೆ ಇರು ಎಂದು ಕರೆಸಿಕೊಂಡರಂತೆ. ನಮ್ಮ ಮಕ್ಕಳಿಂತೆ ನಮ್ಗೆ ಎಲ್ಲ ಮಂದಿ ಹೆಂಗೆ ಅನ್ನಕಾರ ನಮ್ಗೆ ಸ್ವಲ್ಪ ಬೇಜಾರಾಗಿತ್ತು. ನಾವು ನಮ್ಮ ಮಕ್ಕಳಿಗೆ ಇದು ಮಾಡಿದ್ರೆ ನಾವು ದೇವತೆ ಬಂದುಬಿಟ್ರು ಮಣಿಲಿಲ್ಲ ರೀ ಅವನಿಗೆ. ನಾವು ಏನು ಅವ್ನಿಗೆ ಮಾಡೋದು ಸಿರಸ್ತಿ ಎಲ್ಲ ಮಾಡಿದೇವ್ರಿ. ಈಗ ಅವನಿಂತ ನಾವು ಒಂದು ರೊಟ್ಟಿ ಉಣ್ಬೇಕನ್ನೋಂಥ ಆಸೆ ಆಗ್ತದೆ. 4 ಮಂದಿಯಾಗಿ ತಿರುಗಾಡಲಿ, ಚಂದನಾಗಿರಲಿ, ನನ್ನ ಮಗನಿಗೆ ಚಂದ ಎಲ್ಲಿ 4 ಊರು ತಿರುಗಾಡಿ ಬಂದರು ಚೆಂದಾಗಿ ಅವನ ಹೆಸರು ಬರಲೇನಂತದು ಆಶಯದಿಂದ ನಾವು ಎಲ್ಲವನ್ನೂ ಶಿಸ್ತು ಮಾಡಿದೇವ್ರಿ. ಆಯ್ತು, ನಾವು ಮಾತಾಡೋಕೆ ಇಷ್ಟ. ಈ ತಾಯಿ ಈ ಥರವಾದ ಮಕ್ಕಳ ಬಗ್ಗೆ ಕೆಟ್ಟದಾಗಿ ನೋಡಬೇಡಿ, ಅವರಿಗೂ ಒಂದು ಬದುಕು ಇದೆ ಅನ್ನೋದು ಇರುತ್ತೆ, ಅವರಂತೆ ಅವರನ್ನ ಬದುಕಲು ಬಿಡಿ ಅಂತಾರೆ. ಇನ್ನು ಈ ಪೂಜಾಳಂತಹ ಬದುಕು ನಡೆಯುವುದಾದರೂ ಹೇಗೆ? ಇತ್ತೀಚೆಗೆ ಅವರದೇ ಆದ ಸಂಘಟನೆಗಳು ಇವೆ. ಅವರು ಸಹಾಯ ಮಾಡುತ್ತಾರೆ. ಆದರೆ ಇವರ ಬದುಕು ನಡೆಯುವುದೇ ಇವರು ಕರೆಸಿ ಮಾಡಿಸೋ ಪೂಜೆಗಳಿಂದ. ಮದುವೆ, ಗೃಹ ಪ್ರವೇಶ, ಹೀಗೆ ಯಾವುದೇ ಕಾರ್ಯಗಳಿರಲಿ ಇವರನ್ನ ಮನೆಗಳಿಗೆ ಕರೆಸಿಕೊಂಡು ಇವರಿಂದ ಪೂಜೆ ಮಾಡಿಸಿ ಹಣವನ್ನ ಕೊಟ್ಟು ಕಳುಹಿಸುತ್ತಾರೆ. ಇವರು ಎಷ್ಟು ಒರಟಾಗಿ ಮಾತಾಡಿದ್ರು ಕೂಡ ಅವರಲ್ಲಿ ಒಂದು ಹೆಣ್ಣುತನ ಬೆಳೆದಿರುತ್ತೆ. ಅಂದ್ರೆ ಅವರ ಮನಸ್ಸು ಮೃದುವಾಗಿರುತ್ತೆ. ಆಕೆಯನ್ನ ಈ ಪ್ರಶ್ನೆ ನಾವು ಕೇಳಿರಲಿಲ್ಲ. ಆದ್ರೆ ನೃತ್ಯ ಮಾಡಿ 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 ಸುಸ್ತಾಗಿ ನಂತರ
ಆಕೆ ನಮ್ಮ ಬಳಿ ಕೇಳಿದ್ದು ಆ ಸಾವು ನಿಜನಾ ಅಂತ. ಯಾಕಂದ್ರೆ ಆ ಸಾವನ್ನ ಅವರಿನ್ನೂ ನಂಬಿರ್ಲಿಲ್ಲ. ಏನಾಯ್ತು, ಯಾರ್ದು ಆ ಸಾವು, ಎಲ್ಲವನ್ನ ಈಗ ನೋಡಿ. ಇಲ್ಲಿ ನೋಡಿ, ಈ ಕೊಡವಿದೆಯಲ್ಲ, ಅದೇ ದೇವಿ ಕೊಡ. ತಾಯಿ ಎಲ್ಲಮ್ಮನ್ನ ಆಹ್ವಾನ ಮಾಡಿರುತ್ತಾರಂತೆ. ನಾವು ಈ ದೇವಿನ ಶುಕ್ರವಾರ, ಮಂಗಳವಾರ ಮತ್ತು ಪೂರ್ಣಮಿ, ಹುಣ್ಣಿಮೆ, ಅಮಾವಾಸ್ಯೆ ಬಂದರೆ ಪೂಜೆ ಮಾಡ್ತೀವಿ. ಇದನ್ನೆಲ್ಲ ಡೈಲಿ ಪೂಜೆ ಮಾಡ್ತೀವಿ. ಅಂದರೆ ಇದೆಲ್ಲ ಹಿಂಗೆ ಫುಲ್ ಬಿಚ್ಚಂಗಿಲ್ಲ. ಅಮಾವಾಸ್ಯೆಗೆ ಒಂದು ಸತಿ ಬಿಚ್ಚಿಬಿಟ್ಟು ಹಿಂಗೆಲ್ಲ ತಿಕ್ಕಿ ಎಲ್ಲ ಇದು ಮಾಡಿಬಿಟ್ಟು ಊರಲ್ಲಿ ಮನೆ ಜೋಗ ಕೆಡಕ್ಕೆ ಹೋಗ್ತೀವಿ. ಇವೆಲ್ಲ ಊರಲ್ಲಿ ಹೋಗಿ ಬಂದು ಮತ್ತೆ ಮನೇಲಿಟ್ಟು ಪೂಜೆ ಮಾಡಿ. ಇವರು ಎಲ್ಲಿಗೆ ಪೂಜೆಗಳಿಗೆ ಹೋಗಬೇಕಾದರೂ ಇದನ್ನು ತೆಗೆದುಕೊಂಡು ಹೋಗಿ ಪೂಜಿಸಿ ಬರುತ್ತಾರೆ. ಇದನ್ನು ಹೊತ್ತು ನೃತ್ಯವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ನೃತ್ಯ ಮಾಡುತ್ತಾ ಇರುವಾಗ ಇವರಿಗೆ ದೇವರ ಆಹ್ವಾನೆಯಾಗುತ್ತದಂತೆ. ನೃತ್ಯ ಮಾಡುವಾಗ ಇವರು ಅನೇಕ ವಿಧಾನಗಳನ್ನು ಬಳಸುತ್ತಾರೆ. ಆದರೆ ತಲೆಯ ಮೇಲೆ ಹೊತ್ತ ದೇವರ ಕೊಡ ಮಾತ್ರ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಬೀಳದಂತೆ ಅದನ್ನು ಕಾಪಾಡಿಕೊಳ್ಳುತ್ತಾರೆ. ಒಂದು ವೇಳೆ ಇದು ಕೆಳಕ್ಕೆ ಬಿದ್ದರೆ ಅನಿಷ್ಟ ಅನ್ನೋದು ಇವರ ಭಾವನೆ. ಸಂಚಾರಿ ವಿಜಯ್ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ. ನಟನೆಗಾಗಿ ತನ್ನನ್ನು ತಾನೇ ಅರ್ಪಿಸಿಕೊಂಡ ಮಹಾನ್ ನಟ. ಅವರ ಸಾವು ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ. ಈ ಮಾತುಗಳನ್ನು ನಾವು ಹೇಳಬಹುದು. ಆದರೆ ಪೂಜಾಳಂತವರಿಗೆ ಅವರ ಮನಸ್ಸು ಎಂಬಂತೆ ಮಾತನಾಡುತ್ತಾರೆ. ಗೊತ್ತಾಯಿತು ನಮಗೆ, ಅದನ್ನು ಕೇಳಿಬಿಟ್ಟು ತುಂಬ ದುಃಖ ಆಯಿತು. ನಮ್ಮ ಬಗ್ಗೆ ಈ ಥರ ಮಾಡಿದ್ರಲ್ಲ, ಅವರು ಏನು ವಿಶೇಷ ನಾವು ನೋಡೋಕ್ಕಾಗಲಿಲ್ಲ. ಅವರು ಒಂದು ಊರಲ್ಲಿ, ನಾವು ಒಂದು ಊರಲ್ಲಿ ಇದ್ದೀವಿ. ಬಟ್ ಇಲ್ಲಿಂದ ನಾವು ತುಂಬ ಫೀಲ್ ಮಾಡ್ಕೊಂಡಿದ್ದೀವಿ. ಅವ್ರು ನಮ್ಮ ಬಗ್ಗೆ ವಿಡಿಯೋ ಮಾಡಿ ನಮ್ಮ ಬಗ್ಗೆ ಅವರು ಪ್ರಶಸ್ತಿ ಪಡೆದಿದ್ದರು, ತುಂಬ ಮೇಲೆ ಹೋಗಿದ್ರು ಅಂತ ನಮಗೊಂಥರ ಖುಷಿ ಇತ್ತು. ಬಟ್ ಅವರು ತೀರ್ಕೊಂಡಿದ್ದಾರೆ ಅಂದರೆ ನಮ್ಗೆ ತುಂಬ ದುಃಖ ಆಯಿತು. ಈ ಚಿತ್ರವನ್ನು ಇಂತಹ ಮಂಗಳಮುಖಿಯರ ಜೀವನವನ್ನು ನೋಡಿಯೇ ಅವರ ಕಷ್ಟ ಸುಖಗಳ ಬಗ್ಗೆ ತಿಳಿದು ಸಮಾಜಕ್ಕೆ ತಿಳಿಸುವುದಕ್ಕಾಗಿ ತಯಾರಿಸಿದ ಚಿತ್ರ. ಅದೆಷ್ಟೋ ಮಂಗಳಮುಖಿಯರು ಈ ಚಿತ್ರದಿಂದ ತಮ್ಮನ್ನ ಅಲ್ಲಿ ಕಂಡುಕೊಂಡಿದ್ದಾರೆ. ತಾವು ಅನುಭವಿಸಿದ ನೋವುಗಳನ್ನು ಅಲ್ಲಿ ನೋಡಿ ಮರೆತಿದ್ದಾರೆ. ಇಂತಹ ಅದ್ಭುತ ಚಿತ್ರ ಮತ್ತು ಸಂಚಾರಿ ವಿಜಯ್ ಬಗ್ಗೆ ಪೂಜಾ ಹೇಳೋದು ಹೀಗೆ. ಅವರಿಗೆ ತುಂಬ ನಮ್ಮ ತುಂಬ ಹೃದಯದಿಂದ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಇವಾಗಿಲ್ಲ ಅಂದರೆ ಅವರು ಸುಖವಾಗಿರಲಿ, ಅವ್ರ ಆತ್ಮಕ್ಕೆ ಶಾಂತಿ ಆಗಲಿ. ನಮ್ಮಂಥವ್ರ ಬಗ್ಗೆ ಅವರೆಲ್ಲ ಒಳ್ಳೇದು ಮಾಡಿದ್ದಾರೆ. ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ, ಅವ್ರ ಫ್ಯಾಮ್ಲಿ ಒಳ್ಳೇದಿರಲಿ, ಅವ್ರ ಅಕ್ಕ ತಂಗಿದಿರು, ಅವ್ರ ಅಣ್ಣ ತಮ್ಮದಿರು ಎಲ್ಲ ಚೆನ್ನಾಗಿರಲಿ. ಅವರೆಲ್ಲ ಮನೇಲಿ ಏನು ವಿಶೇಷ ಏನು ತೊಂದರೆ ಬರಲಾರ ಅವ್ರು ಚೆನ್ನಾಗಿ ಬೆಳೀಲಿ. ಇದೇ ನಾನು ಕೇಳ್ಕೊಳ್ಳೋದು. ನೋಡಿದಿರಲ್ಲ ಇವರ ಜೀವನದ ಅನುಭವವನ್ನು. ಇವರದ್ದು ಒಂದು ಜೀವ, ಇವರದೂ ಒಂದು ಮನಸ್ಸಿರುತ್ತೆ. ನಿಮ್ಮಂತೆಯೇ ಸಹ ಇವರಿಗೂ ಗೌರವಿಸೋಣ. ಇವರ ಅದ್ಭುತ ನೃತ್ಯವನ್ನು ನೋಡ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಣ. ಜನತಾ